ದೇರ್, ಪೆನ್ನು ಇದೆ, ಪೆನ್ ಈಸ್ ದೇರ್. ಪೆನ್ನು ಇಲ್ಲ, ಪೆನ್ ಈಸ್ ನಾಟ್ ದೇರ್. ಪೆನ್ ಹೈ, ಪೆನ್ ನಹಿ ಹೈ. ಪೆನ್ ಹೈ, ಪೆನ್ ನಹಿ ಹೈ. ಓಕೆ, ಮತ್ತೊಂದು ಸೆಂಟೆನ್ಸ್, ಪೆನ್ ಇದೆಯಾ, ಪೆನ್ ಇದೆನಾ ಅಂತ ಕೇಳಬೇಕಲ್ವಾ. ಸೊ ದಿಸ್ ಈಸ್ ವಿ ಕಾಲ್ ಎಸ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚನೆ ಮಾಡಬೇಕು ಅಂದರೆ ಪೆನ್ ಇದೆಯೇ, ಈಸ್ ಪೆನ್ ದೇರ್. ಮೊದಲನೇ ವಾಕ್ಯದಲ್ಲಿ ಏನು ನೋಡಿದಿರ ನೋಡಿ, ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಇಲ್ಲಿ ಪೆನ್ ಈಸ್ ದೇರ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಈಸ್ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಇದನ್ನು ನೀವು ಫಸ್ಟಿಗೆ ಹಾಕಿದರೆ ಆಯಿತು. ನಾನು ಭಾಳ ಗ್ರಾಮರ್ ಹೇಳಕ್ಕೆ ಹೋಗೋದಿಲ್ಲ. ಓಕೆನಾ, ಈಸನ್ನು ಫಸ್ಟಿಗೆ ಹಾಕಿಬಿಟ್ರೆ ಈಸ್ ಪೆನ್ ದೇರ್ ಅಂತ ಆಗುತ್ತೆ. ಕ್ಯಾ ಪೆನ್ ಹೈ, ಪೆನ್ ಇದೆನಾ, ಪೆನ್ ಇದೆನಾ, ಈಸ್ ಪೆನ್ ದೇರ್. ಪೆನ್ನು ಇದೆ, ಪೆನ್ ಈಸ್ ದೇರ್. ಪೆನ್ ಇಲ್ಲ, ಪೆನ್ ಈಸ್ ನಾಟ್ ದೇರ್. ಪೆನ್ ಇದೆನಾ, ಈಸ್ ಪೆನ್ ದೇರ್. ಪೆನ್ ಹೈ, ಪೆನ್ ನಹಿ ಹೈ. ಕ್ಯಾ ಪೆನ್ ಹೈ. ಸೊ ಹೀಗೆ ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಒನ್ ಮೋರ್, ಪೆನ್ ಇಲ್ವಾ, ಇಲ್ವಾ ಅಂತ ಕೇಳಬೇಕಲ್ಲ. ಮೇಲೆ ನೋಡಿ ಈಸ್ ಪೆನ್ ದೇರ್ ಅಂತ ಏನು ಹೇಳಿದ್ವಲ್ಲ, ಈಸ್ ಪೆನ್ ದೇರು, ಅದು ಇಸಂಟ್ ಪೆನ್ ದೇರ್. ದಟ್ಸ್ ಇಟ್, ಇಸಂಟ್ ಪೆನ್ ದೇರ್, ಪೆನ್ ಇಲ್ವಾ. ಈ ರೀತಿಯಾಗಿ ವಾಕ್ಯವನ್ನು ನೀವು ರಚನೆ ಮಾಡ್ತಾ ಹೋಗ್ತೀರಾ.